ಉಡುಪಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಸಂಭ್ರಮದ ವಾತಾವರಣ. ರಸ್ತೆಗಳೆಲ್ಲ ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿತ್ತು. ಎಲ್ಲರ ಮೊಗದಲ್ಲಿ ಹಬ್ಬದ ಛಾಯೆ. ಇದೆಲ್ಲದಕ್ಕೂ ಕಾರಣ ಉಡುಪಿ ಶ್ರೀಕೃಷ್ಣ ಮಠದ ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಪುರಪ್ರವೇಶ. ತಮ್ಮ ದೇಶ ಸಂಚಾರ ಪೂರೈಸಿ ಶೀರೂರು ಶ್ರೀಗಳು ಮುಂದಿನ 2 ವರ್ಷಗಳ ಕಾಲ ಕೃಷ್ಣನ ಸೇವೆಯನ್ನ ಮಾಡುತ್ತಾ ಪರ್ಯಾಯವನ್ನ ಯಶಸ್ವಿಯಾಗಿ ಮುನ್ನಡೆಸುವ ನಿಟ್ಟಿನಲ್ಲಿ ಇಂದು ಉಡುಪಿಯನ್ನ ಪ್ರವೇಶಿಸಿದ್ದು ಅವರನ್ನ ಇಡೀ ಉಡುಪಿ ಭವ್ಯ ಸ್ವಾಗತದ ಮೂಲಕ ಬರಮಾಡಿಕೊಂಡಿತು. ಮೊದಲು ಶ್ರೀಗಳು ಶ್ರೀ ಶೀರೂರು ಮೂಲಮಠದಿಂದ ಶ್ರೀ ರಾಮಚಂದ್ರ ದೇವರ ಮತ್ತು ಶ್ರೀ ಮುಖ್ಯಪ್ರಾಣ ಹಾಗೂ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವರ ದರ್ಶನ ಪಡೆದು ಮಧ್ಯಾಹ್ನ ಕಡಿಯಾಳಿಯಿಂದ ಪುರಪ್ರವೇಶ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ನಾಯಕರು, ಭಜನಾ ತಂಡಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿಯ ಸದಸ್ಯರು, ಯುವಕ ಯುವತಿ ಮಂಡಲದ ಸದಸ್ಯರು, ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು, ಸಾಂಸ್ಕೃತಿಕ ತಂಡದವರು, ವಿಶೇಷ ಟ್ಯಾಬ್ಲೋಗಳು ಅದ್ದೂರಿ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ಜನವರಿ 17 ರಾತ್ರಿ ಮತ್ತು ಜನವರಿ 18 ಬೆಳಿಗ್ಗೆ ಶೀರೂರು ಮಠದ ಪರ್ಯಾಯೋತ್ಸವ ಪ್ರಾರಂಭ ಆಗ್ತದೆ. ಶೀರೂರು ಮಠಾಧೀಶರಾದಂಥ ವೇದವರ್ಧನ ಸ್ವಾಮೀಜಿಯವರು ತನ್ನ ದಿಗ್ವಿಜಯ ಯಾತ್ರೆಯನ್ನು ಮುಗಿಸಿ ಇವತ್ತಿನ ದಿನ ಪುರಪ್ರವೇಶವನ್ನು ಮಾಡತಕ್ಕಂಥ ಒಂದು ಐತಿಹಾಸಿಕ ದಿನ. ಅತಿ ಕಿರಿಯ ಸ್ವಾಮಿಗಳು, ಅಷ್ಟಮಠಾಧೀಶರಲ್ಲಿ ಅತಿ ಕಿರಿಯ ಸ್ವಾಮಿಗಳು ಮತ್ತು ಅವರ ಪ್ರಥಮ ಪರ್ಯಾಯ ಮತ್ತು ಪ್ರಥಮ ಪುರಪ್ರವೇಶದ ಈ ಒಂದು ಸಡಗರದಲ್ಲಿ ನಾವೆಲ್ಲರೂ ಇದ್ದೇವೆ. ಅತಿ ಕಿರಿಯ ಸ್ವಾಮೀಜಿಯಿಂದ 2 ವರ್ಷದ ಪರ್ಯಾಯೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಲಿ, ಶ್ರೀಕೃಷ್ಣ ಮುಖ್ಯ ಪ್ರಾಣರ ಸೇವೆ ಮತ್ತು ಜನರ ಸೇವೆ ಉತ್ಕೃಷ್ಟವಾಗಿ ನಡೆಯಲಿ ಅಂತ ಹಾರೈಸ್ತೀವಿ. ಶೀರೂರು ಮಠಾಧೀಶರ ಪರ್ಯಾಯದ ಪುರಪ್ರವೇಶ ಇವತ್ತು ನಡೀತಾ ಇದೆ. ಈಗ ವೇದವರ್ಧನ ತೀರ್ಥ ಶ್ರೀಪಾದರು ತನ್ನ ಪ್ರಥಮ ಪರ್ಯಾಯವನ್ನು ಇವತ್ತು ಕೂತ್ಕೊಳ್ಳಿಕ್ಕೆ ಪುರಪ್ರವೇಶ ಆಗ್ತಾ ಇದೆ. ಇವತ್ತಿನಿಂದ ನಿರಂತರವಾಗಿ ಪರ್ಯಾಯದ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಇಲ್ಲಿಯ ಸಂಪ್ರದಾಯ. ಸೊ ಹಾಗಾಗಿ ಇವತ್ತಿನಿಂದ ಪರ್ಯಾಯದ ಒಂದು ಸಂಭ್ರಮ, ಪರ್ಯಾಯದ ಒಂದು ಸಡಗರ ನಾಡಿನ ಎಲ್ಲ ಜನರಲ್ಲಿ ಕಾಣಲಿಕ್ಕಿದೆ. ಹಾಗಾಗಿ ಈ ಪರ್ಯಾಯಕ್ಕೂ ನಾನು ಯಶಸ್ಸನ್ನು ಕೊಡ್ತೀನಿ. ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರು ಸರ್ವಜ್ಞ ಪೀಠವನ್ನೇರುವಂತಹ ಪರ್ಯಾಯೋತ್ಸವದ ಸಡಗರದಲ್ಲಿ ನಾವಿದ್ದೇವೆ. ಶೀರೂರು ಮಠದ ಪರ್ಯಾಯಕ್ಕೆ ಈಗಾಗಲೇ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಜ್ಜುಗೊಂಡಿವೆ. ಇವತ್ತು ಸ್ವಾಮೀಜಿಗಳ ಪುರಪ್ರವೇಶ ಆಗ್ತಾ ಇದೆ. ಕಳೆದ 1 ವರ್ಷದಿಂದ ದೇಶ ಸಂಚಾರವನ್ನು ಮಾಡಿ ಧರ್ಮ ಜಾಗೃತಿ ಮತ್ತು ತತ್ವ ಸಂದೇಶದ ಪಸರಿಸುವಂತಹ ಕಾರ್ಯವನ್ನು ಮಾಡಿ ಇವತ್ತು ಉಡುಪಿಯ ಪುರವನ್ನು ಪ್ರವೇಶಿಸ್ತಾ ಇದ್ದಾರೆ. ಉಡುಪಿಯ ಸಮಸ್ತ ಹಿಂದೂ ಸಮಾಜ ಇವತ್ತು ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಸ್ವಾಮೀಜಿಯವರನ್ನು ಅಭೂತಪೂರ್ವವಾಗಿ ಸ್ವಾಗತಿಸುವಂಥ ಕಾರ್ಯಕ್ರಮ. ಈ ಭವ್ಯ ಮೆರವಣಿಗೆ ಮೂಲಕ ಶೀರೂರು ಮಠ ತಲುಪಿದ ಶ್ರೀಗಳು ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣ ದೇವರ ದರ್ಶನ ಪಡೆದು ನಂತರ ಶ್ರೀ ಚಂದ್ರಮೌಳೇಶ್ವರ, ಶ್ರೀ ಅನಂತೇಶ್ವರ ದೇವರ ದರ್ಶನದ ಬಳಿಕ ಪುತ್ತಿಗೆ ಶ್ರೀಗಳು ಶೀರೂರು ಶ್ರೀಗಳನ್ನ ಭಗವಾನ್ ಶ್ರೀಕೃಷ್ಣ ಮಠದ ಒಳಗೆ ಬರಮಾಡಿಕೊಂಡರು. ಅಲ್ಲಿ ಶ್ರೀಗಳು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನ ಪಡೆದರು. ಒಟ್ಟಾರೆಯಾಗಿ ಶೀರೂರು ಶ್ರೀಪಾದರ ಪುರಪ್ರವೇಶ ಸಾವಿರಾರು ಭಗವದ್ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು.